ನಮಸ್ಕಾರ ಸ್ನೇಹಿತರೆ, ನಾನೀಗ ಮೈಸೂರಲ್ಲಿದ್ದೀನಿ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ಅಂದರೆ 2 ವಿಷಯ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಮೊದಲನೇದು ಬಂದು ಜಿಮ್ ಯಾವ ಥರ ಯುಟಿಲೈಸ್ ಮಾಡ್ತಾಯಿದ್ದೀನಿ ಅಂತ. ಇವತ್ತು ಸ್ಯಾಟರ್ಡೆ, ನಾನು ಬಂದಿದ್ದು ಇಲ್ಲಿಗೆ ಥರ್ಸ್ಡೇ ಈವ್ನಿಂಗು. ಸೊ ನಾಳೆ ವಾಪಸ್ ಹೋಗ್ತೀನಿ ಬ್ಯಾಂಗ್ಳೂರಿಗೆ. 3 ಡೇಸ್ ಅರೌಂಡ್ ಇರೋ ಪ್ಲ್ಯಾನ್ ಇತ್ತು ಇಲ್ಲಿ. ಸೊ ನಾನು ಜಿಮ್ ಯಾವ ಥರ ಯೂಸ್ ಮಾಡ್ತಾಯಿದ್ದೀನಿ, ಇಲ್ಲಿ ವರ್ಕೌಟ್ ಯಾವ ಥರ ಮಾಡ್ತೀನಿ ಅಂತ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಎರಡನೇದು ಬಂದು ನಾನು ಈ ಪ್ಲೇಸಲ್ಲಿ ಮೈಸೂರಲ್ಲಿ ಈ ಪ್ಲೇಸಲ್ಲಿ ಇರ್ತಿರೋದು ಫಸ್ಟ್ ಟೈಮು. ಮುಂಚೆನೂ ಸುಮಾರು ಸತಿ ಬಂದಿದ್ದೀವಿ ಮೈಸೂರಿಗೆ, ಮತ್ತು ಬರ್ತಾ ಇರ್ತೀವಿ ಒಂದೊಂದು ಸತಿ ಏನಾರ ಕೆಲಸ ಇದ್ದಾಗ ಅಥವಾ ಜಸ್ಟ್ ಟೂರ್ನಮೆಂಟ್ ಇದ್ದಾಗ. ಬಟ್ ಇಲ್ಲಿರಲಿಲ್ಲ ಈ ಪ್ಲೇಸಲ್ಲಿ. ಸೊ ಇಟ್ಸ್ ವೆರಿ ಕ್ಲೋಸ್ ಬೈ ಟು ದ ವೆನ್ಯೂ. ಮತ್ತು ಈ ಪ್ಲೇಸ್ ತುಂಬ ಚೆನ್ನಾಗಿದೆ, ಮತ್ತು ಕಾಸ್ಟ್ ಎಫೆಕ್ಟಿವ್ ಕೂಡ. ಸೊ ಅದೊಂದು ತೋರಿಸೋಣ, ಯಾರಿಗಾರ ಒಂದು ಉಪಯೋಗ ಆಗ್ಬೋದು ಮೈಸೂರು ಬಂದಾಗ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರವಾಗಿ 2 ವಿಷಯ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮೊದಲನೇದು ಜಿಮ್. ಸೊ ನಾನು ಬಂದಿದ್ದು ಥರ್ಸ್ಡೇ ಮಧ್ಯಾಹ್ನ ಬ್ಯಾಂಗ್ಳೂರಲ್ಲಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೊರಟ್ವಿ. ಬಂದಿದ್ದು ಲೇಟ್ ಆಯಿತು, ಅರೌಂಡ್ ಲೈಕ್ 6:30 ಇಲ್ಲಿ ರೀಚ್ ಆಗಿದ್ದು. ಟಯರ್ಡ್ ಆಗೋಗಿತ್ತು. ಸೊ ವರ್ಕೌಟ್ ಮಾಡಲಿಲ್ಲ, ರೆಸ್ಟ್ ತೊಗೊಂಡೆ ಅವತ್ತು. ದೆನ್ ನಿನ್ನೆ ಫ್ರೈಡೇ. ಸೊ ಫ್ರೈಡೇ ಎಲ್ಲ ಚೆಕ್ ಮಾಡ್ತಾಯಿದ್ದೆ ನಿಯರ್ ಬೈ ಜಿಮ್ಸ್ ಯಾವುದಿದೆ ಯುಟಿಲೈಸ್ ಮಾಡೋದಕ್ಕೆ ಹೋಗೋದಕ್ಕೆ ಅಂತ. ಸೊ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಟ್ರಾವೆಲ್ ಮಾಡಬೇಕಾದ್ರೆ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ರೆಗ್ಯುಲರಾಗಿ. ಸೊ ಟ್ರಾವೆಲ್ ಮಾಡಿದಾಗ ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನೋಡ್ತೀನಿ ಸುತ್ತಮುತ್ತ ಯಾವ್ದಾರ ಹತ್ರದಲ್ಲಿ ಚೆನ್ನಾಗಿರೋ ಜಿಮ್ ಇದ್ದರೆ ಅಲ್ಲಿ ಹೋಗಿ ವರ್ಕೌಟ್ ಮಾಡ್ತೀನಿ, ಪರ್ ಡೇ ಅಥವಾ ಪರ್ ವೀಕ್. ಡಿಪೆಂಡ್ಸ್ ಯಾವ ಥರ. ನಾನು ಜಾಸ್ತಿ ದಿನ ಇದ್ದರೆ ಪರ್ ವೀಕ್ ತೊಗೊಳ್ತೀನಿ, ಇಲ್ಲ ಅಂತ ಅಂದರೆ ಕಪಲ್ ಆಫ್ ಡೇಸ್ ಆದರೆ ಪರ್ ಡೇ ತೊಗೊಳ್ತೀನಿ. ಲಾಸ್ಟ್ ಟೈಮ್ ಗೋವಾ ಹೋಗಿದ್ದಾಗಲೂ ಅರೌಂಡ್ ಐ ಥಿಂಕ್ ಲೈಕ್ ಐ ವಾಸ್ ದೇರ್ ಫಾರ್ 10 ಡೇಸ್. ಆವಾಗ ವೀಕ್ಲಿ ಪ್ಯಾಕೇಜ್ ತೊಗೊಂಡಿದ್ದೆ. ಸೊ ಇಲ್ಲಿ ನೆನ್ನೆ ನೋಡಿದೆ ಯಾವುದಿದೆ ನಿಯರ್ ಬೈ, ಯಾವ್ದಾರ ಚೆನ್ನಾಗಿದ್ರೆ ವರ್ಕೌಟ್ ಮಾಡ್ಬೋದಲ್ಲ ಒಂದು 2 ಡೇಸ್ ಅಂತ. ಯಾಕೆಂದರೆ ನನಗೆ ತುಂಬ ಗ್ಯಾಪ್ ತೊಗೊಳಕ್ಕೆ ಇಷ್ಟ ಆಗೋದಿಲ್ಲ. ಸೊ ನೋಡಿದಾಗ ಇಲ್ಲಿ ಹತ್ರದಲ್ಲಿ ಗೋಲ್ಡ್ಸ್ ಜಿಮ್ ಇತ್ತು. ಇಲ್ಲಿ 2 ಗೋಲ್ಡ್ಸ್ ಜಿಮ್ ಇದೆ ಮೈಸೂರಲ್ಲಿ. ಹತ್ರದಲ್ಲಿ ಗೋಲ್ಡ್ಸ್ ಜಿಮ್ ಇತ್ತು, ಚೆಕ್ ಮಾಡಿದೆ. ಗೋಲ್ಡ್ಸ್ ಜಿಮ್ ಪ್ಲಸ್ ಕಲ್ಟ್ ಎರಡೂ ಇದೆ ಅಲ್ಲಿ. ಸೊ ಅವ್ರದ್ದು ಒಂದು ಏನೋ ಟ್ರಯಲ್ ಆಫರ್ ಇದೆ, 48 hours ಒನ್ಸ್ ಯು ಎನ್ರೋಲ್ ಇಟ್. ಸೊ ಅದನ್ನು ನೋಡಿ ನಾನು ಅದನ್ನು ಎನ್ರೋಲ್ ಮಾಡಿದೆ. ಸೊ 48 hours ನೆನ್ನೆ ಸಂಜೆ ಹೋಗಿದ್ದೆ, ಅರೌಂಡ್ 4 o'clock ವರ್ಕೌಟ್ ಮಾಡ್ಕೊಂಬಂದೆ. ಚೆನ್ನಾಗಿತ್ತು ಜಿಮ್ಮು. ಸ್ವಲ್ಪ ಹಳೇದು ಬಟ್ ಚೆನ್ನಾಗಿದೆ, ಎಕ್ವಿಪ್ಮೆಂಟ್ಸು ಎಲ್ಲ ವೆಲ್ ಮೇಂಟೈನ್ಡ್. ಮತ್ತು 4 o'clock ನಾನು ಹೋಗಿದ್ದು. 4 o'clock ಕ್ರೌಡು ಕಮ್ಮಿ ಇತ್ತು ನಾನು ಹೋದಾಗ. ಚೆನ್ನಾಗಿತ್ತು. ಬರ್ತಾ ಬರ್ತಾ ಕ್ರೌಡೆಡ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಸ್ ಯೂಶ್ವಲ್ ಎಲ್ಲೋದ್ರೂ ಈಗ ಜನ ಸ್ವಲ್ಪ ಫಿಟ್ನೆಸ್ಸು ಅವೇರ್ನೆಸ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಹಂಗಾಗಿ ಜಿಮ್ಮಿಗೆ ಬರ್ತಾರೆ, ಮುಂಚೆ ಥರ ಅಲ್ಲ. ಆವಾಗ ಅಂದರೆ ಬರ್ತಾ ಬರ್ತಾ ಸ್ವಲ್ಪ ಕ್ರೌಡೆಡ್ ಆಯಿತು 6 o'clock 6:30 ಅಷ್ಟೊತ್ತಿಗೆ. ಬಟ್ ನಂದು ಆಲ್ಮೋಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಬಂದೆ. ಸೊ ಅದೊಂದು ಆಯಿತು. ನೆನ್ನೆ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಪ್ಲಸ್ ಬ್ಯುಸಿ ಇದ್ದೆ, ಆಗಲಿಲ್ಲ. ಆಮೇಲೆ ಮತ್ತೆ ಹೆಂಗಿದ್ರೂ ಇವತ್ತು ಸ್ಯಾಟರ್ಡೆ ಸ್ವಲ್ಪ ಟೈಮ್ ಸಿಕ್ತು, ಹಂಗಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನೀವು ಎಲ್ಲಾರ ಟ್ರಾವೆಲ್ ಮಾಡಿದಾಗ, ಇನ್ ಕೇಸ್ ಕಪಲ್ ಆಫ್ ಡೇಸ್ ಏನೋ ಎಲ್ಲ ಟ್ರಾವೆಲ್ ಮಾಡಿದಾಗ ಈ ಥರ ಚೆಕ್ ಮಾಡಿ ನೋಡ್ಬೋದು. ಯೂಶ್ವಲ್ ಆಗಿ Tier 1 Tier 2 ಸಿಟೀಸಲ್ಲೆಲ್ಲ ಈಗ ಗೋಲ್ಡ್ ಜಿಮ್ಮು ಮತ್ತು ಕಲ್ಟು ಇವೆಲ್ಲ ತುಂಬ ಎಲ್ಲ ಕಡೆನೂ ಇದೆ ಆಲ್ಮೋಸ್ಟು. ಸೊ ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಟ್ರಯಲ್ ಇರುತ್ತೆ, ಫ್ರೀ ಟ್ರಯಲ್ಸ್. ಅದನ್ನು ಯುಟಿಲೈಸ್ ಮಾಡ್ಕೊಬೋದು ಎಲ್ಲರೂ ಹೋದಾಗ ಕಪಲ್ ಆಫ್ ಡೇಸ್. ಜಾಸ್ತಿ ದಿನ ಆಯಿತು ಅಂತ ಅಂದರೆ ದೆನ್ ಯು ಕ್ಯಾನ್ ಟೇಕ್ ಎ ಪ್ಯಾಕೇಜ್, ವೀಕ್ಲಿ ಪ್ಯಾಕೇಜು ಅಥವಾ ಪರ್ ಡೇ ಪೇ ಮಾಡೋದು ಆ ಥರ. ಸೊ ಅದೊಂದು ವಿಷಯ, ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಎಲ್ಲಾರ ಹೋದಾಗ ನಿಮಗೆ ಗ್ಯಾಪ್ ಸಿಗಬಾರ್ದು, ಜಿಮ್ ವರ್ಕೌಟ್ ಕಂಟಿನ್ಯೂಟಿ ಇರಬೇಕು ಅನ್ನೋದಾದರೆ. ಸೊ ನಾನು ಎಲ್ಲೋದ್ರೂ ಫಸ್ಟು ನಾನು ಪ್ರಿಫರ್ ಮಾಡ್ತೀನಿ ವರ್ಕೌಟ್ ಮಾಡೋದಕ್ಕೆ. ಏಕೆಂದರೆ ಒಂಥರ ರೂಟೀನ್ ಆಗಿಬಿಟ್ಟಿದೆ ಈಗ. ಒಂಥರ ಏನೋ ಎನರ್ಜಿ ಇರುತ್ತೆ ವರ್ಕೌಟ್ ಮಾಡಿದ್ರೆ, ಇಲ್ಲ ಅಂತ ಅಂದರೆ ಏನೋ ಮಿಸ್ಸಿಂಗ್ ಅನಿಸುತ್ತೆ. ಫುಲ್ ಒಂಥರ ಏನೋ ಅಷ್ಟು ಇದಾಗೋದಿಲ್ಲ, ಅಭ್ಯಾಸ ಆಗಿಬಿಟ್ಟಿದೆ. ಇಟ್ಸ್ ಬಿಕಮ್ ಎ ರೂಟೀನು. ಸೊ ದಟ್ ಈಸ್ ವೈ ಈ ಥರ ಒಂದು ಜಿಮ್ ಎಕ್ಸ್ಪ್ಲೋರ್ ಮಾಡ್ಬೋದು ನೀವು ಸಹ ಎಲ್ಲಾರ ಹೋದರೆ. ಟ್ರಯಲ್ ಮೆಂಬರ್ಶಿಪ್ಪು ಇವ್ರದ್ದು ಬಂದು ಗೋಲ್ಡ್ ಜಿಮ್ ಅವ್ರದ್ದು ಆ್ಯಪ್ ಇದೆ. ಆ್ಯಕ್ಚುಲಿ ಕಲ್ಟ್ ಅವ್ರದ್ದು ಇದು, ಕಲ್ಟ್ ಪ್ಲಸ್ ಗೋಲ್ಡ್ ಎರಡೂ ಇದೆ ಅಲ್ಲಿ. ಸೊ ಕಲ್ಟ್ ಅವ್ರದ್ದು ಆ್ಯಪ್ ಇತ್ತು, ತೊಗೊಂಡು ನಾನು ಎನ್ರೋಲ್ ಮಾಡಿದೆ. 48 hours. ನಿನ್ನೆ ಒಂದು ಸೆಷನ್ ಆಯಿತು. ಸೊ ಇವತ್ತೊಂದು ಸೆಷನಿಗೆ ಹೋಗ್ತೀನಿ. ಈಗ ಅಂತ ಅಂದರೆ ಅರೌಂಡ್ ಲೈಕ್ 3 to 4 ಹೋಗ್ತೀನಿ, 3 PM. ಯಾಕೆ ಅಂತ ಅಂದರೆ ನಾನು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ತೀನಿ. ಸೊ ಐ ಮೀನ್ ಫಾಸ್ಟಿಂಗ್ ಸ್ಟೇಟ್ ನಾವು. ಸೊ ಬೆಳಗ್ಗೆ ತಿಂಡಿ ತಿನ್ನೋದಿಲ್ಲ ನಾನು, ನೈಟ್ ಡಿನ್ನರ್ ಆದರೆ ನೆಕ್ಸ್ಟ್ ಡೇ ಲಂಚನ್ನೇ. ಸೊ ಈಗ ಫಾಸ್ಟಿಂಗ್ ಸ್ಟೇಟಲ್ಲಿ ಇದ್ದೀನಿ.
ಸೊ ಲಂಚ್ ಅರೌಂಡ್ ಲೈಕ್ 1:30ಗೆ ಲಂಚ್ ಮಾಡ್ತೀನಿ. ದೆನ್ ಐ ವಿಲ್ ಟೇಕ್ ಎ ಗ್ಯಾಪ್ ಆಫ್ ಲೈಕ್ ಅರೌಂಡ್ 2 hours. ದೆನ್ ಐ ವಿಲ್ ಗೋ ಟು ಜಿಮ್. ಸೊ ಸೆಕೆಂಡ್ ಸೆಷನ್ ಆಗುತ್ತೆ ಇವತ್ತು. ನಾಳೆ ರೆಸ್ಟ್ ತೊಗೊಳ್ತೀನಿ ಹಿಂಗಿದ್ರು. ದೆನ್ ಐ ಹ್ಯಾವ್ ಟು ಗೋ ಬ್ಯಾಕ್, ಐ ಹ್ಯಾವ್ ಟು ಡ್ರೈವ್ ಆ್ಯಸ್ ವೆಲ್. ಸೊ ವರ್ಕೌಟ್ ಮಾಡೋಕ್ಕಾಗೋದಿಲ್ಲ. ದೆನ್ ಮಂಡೆಯಿಂದ ಐ ವಿಲ್ ಕಂಟಿನ್ಯೂ ಇನ್ ಬ್ಯಾಂಗ್ಳೂರ್. ಸೊ ಅದೊಂದು ವಿಷಯ. ಸೊ ಈ ಥರ ಒಂದು ನೀವು ಯುಟಿಲೈಸ್ ಮಾಡ್ಕೊಬೋದು. ಆ್ಯಂಡ್ ಜಿಮ್ಮಿನ ಬಗ್ಗೆ ಹೇಳ್ತಾ ಇರೋದಕ್ಕೋಸ್ಕರ ದಿಸ್ ಇಸ್ ಮೈ ಕರೆಂಟ್ ಕಂಡೀಷನ್. ಸೊ ದಿಸ್ ಇಸ್ ಹೌ ಐ ಲುಕ್. ದಿಸ್ ಇಸ್ ಪ್ರಿಟಿ ನಾರ್ಮಲ್. ಐ ಫಾಲೋ ನಾರ್ಮಲ್ ಡಯಟ್. ನಂದು ನಾರ್ಮಲ್ ಡಯಟ್ ಅಂತ ಅಂದರೆ ಪ್ರೋಟೀನ್ ಎಲ್ಲ ಕನ್ಸಂಪ್ಷನ್ ನಾನು ಮಾಡ್ತೀನಿ. ಅರೌಂಡ್ 150 grams ಆಫ್ ಪ್ರೋಟೀನ್ ಪರ್ ಡೇ ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಹ್ಯಾವ್. ಬೆಳಗ್ಗೆ ತಿಂಡಿ ತಿನ್ನಲಿಲ್ಲ ಅಂತ ಅಂದ್ರೂ ಮಧ್ಯಾಹ್ನ ಲಂಚ್, ಸಂಜೆ ಒಂದು ಸ್ವಲ್ಪ ಸ್ನ್ಯಾಕ್ಸು ಅಥವಾ ಪ್ರೀ ವರ್ಕೌಟ್ ಅಥವಾ ಪೋಸ್ಟ್ ವರ್ಕೌಟ್, ದೆನ್ ಡಿನ್ನರ್. ಇದರಲ್ಲಿ 150 grams ಆಫ್ ಪ್ರೋಟೀನ್ ನಾನು ಮ್ಯಾನೇಜ್ ಮಾಡ್ತೀನಿ. ಸೊ ದೆನ್ ಐ ಆಮ್ ಆಲ್ವೇಸ್ ಇನ್ ಡಿಫಿಸಿಟ್. ಸೊ ನಾನು ಎಷ್ಟು ಕ್ಯಾಲ್ರೀಸ್ ಯೂಶ್ವಲಿ ನನ್ನ ಮೇಂಟೆನೆನ್ಸ್ ಕ್ಯಾಲ್ರೀಸ್ ಇದೆ ಅದಕ್ಕಿಂತ 100-200 ಕಮ್ಮಿನೇ ಇರ್ತೀನಿ. ಏಕೆ ಅಂತ ಅಂದರೆ ನಾನು ಬಲ್ಕ್ ಮಾಡೋದು ಮತ್ತು ಕಟ್ಟಿಂಗು ಇವೆಲ್ಲ ಮಾಡಲ್ಲ. ಅಷ್ಟೊಂದೆಲ್ಲ ನಾನು ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಇದರಲ್ಲಿ. ಡಯಟ್ ಇದೆಲ್ಲ ನಾರ್ಮಲಾಗಿ ಮೇಂಟೈನ್ ಮಾಡ್ತೀನಿ. ಸೊ ಆಲ್ವೇಸ್ ಮೇಂಟೈನ್ ದ ಸೇಮ್ ಲೆವೆಲ್. ಇವಾಗ ಎಸ್ಪೆಷಲಿ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಕಾರ್ಬ್ಸ್ ಏನೂ ಇಲ್ಲ, ಬಟ್ ಸ್ಟಿಲ್ ದಿಸ್ ಇಸ್ ದ ಕಂಡೀಷನ್. ಇಫ್ ಐ ಹ್ಯಾವ್ ದ ಕಾರ್ಬ್ಸ್ ಆ್ಯಂಡ್ ಆಲ್, ಮೇ ಬಿ ಸ್ವಲ್ಪ ಇನ್ನೂ ಮಸಲ್ ಡೆಫಿನೇಷನ್ಸ್ ಎಲ್ಲ ಕಾಣುತ್ತೆ ಸ್ವಲ್ಪ. ಬಟ್ ವರ್ಕೌಟ್ಗಿಂತ ಮುಂಚೆ ಅಂತೂ ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಹ್ಯಾವ್ ಸಮ್ ಕಾರ್ಬ್ಸ್. ಲಂಚಲ್ಲಿ ಎಸ್ಪೆಷಲಿ ಮಧ್ಯಾಹ್ನ ರೈಸ್ ಸ್ವಲ್ಪ ತಿಂತೀನಿ. ಏಕೆ ಅಂತ ಅನ್ನೋದ್ರಿಂದ ಸ್ವಲ್ಪ ಕಾರ್ಬ್ಸ್ ಎಲ್ಲ ರಿಕವರ್ ಆಗುತ್ತೆ. ವರ್ಕೌಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ಪಂಪ್ ಬರುತ್ತೆ, ಎನರ್ಜಿ ಇರುತ್ತೆ. ಸೊ ದಿಸ್ ಇಸ್ ಹೌ ಐ ಮೇಂಟೈನ್. ದಿಸ್ ಇಸ್ ಮೈ ನಾರ್ಮಲ್ ರೂಟೀನ್. ಮತ್ತು ಫುಡ್ಡನ್ನು ಅಷ್ಟೇ ರೆಗ್ಯುಲರ್. ಮಧ್ಯಾಹ್ನ ಪ್ರೋಟೀನ್ ಫಸ್ಟ್ ಐ ವಿಲ್ ಹ್ಯಾವ್ ಒನ್ ಪ್ರೋಟೀನ್ ಶೇಕ್, ಒಂದು ಸ್ಕೂಪ್ ಆಫ್ ಪ್ರೋಟೀನ್, ವೇ ಪ್ರೋಟೀನ್ ತೊಗೊಳ್ತೀನಿ. ಅರೌಂಡ್ 24 grams ಆಫ್ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ. ದೆನ್ ಫಾರ್ ಲಂಚ್ ಐ ವಿಲ್ ಹ್ಯಾವ್ ರೈಸ್, ದಟ್ ಇಸ್ ನಾರ್ಮಲ್. ಮತ್ತು ಸಲಾಡ್, ವೆಜಿಟೇಬಲ್ ಸಲಾಡ್ ಯೂಶ್ವಲಾಗಿ ಲಂಚಲ್ಲಿ ರೈಸ್ ಮತ್ತು ವೆಜಿಟೇಬಲ್ ಸಲಾಡ್. ಆ್ಯಂಡ್ ಐ ವಿಲ್ ಹ್ಯಾವ್ ಈದರ್ ಚಿಕನ್ ಆರ್ ಎಗ್ ವೈಟ್ಸ್ ತೊಗೊಂಡ್ರೆ ಒಂದು ವಿತ್ ಎಲ್ಲೋ ತಿಂತೀನಿ, ಮತ್ತು ಮಿಕ್ಕಿದ್ದೆಲ್ಲ ಎಗ್ ವೈಟ್ಸ್, ಅರೌಂಡ್ 10 ಎಗ್ ವೈಟ್ಸ್. ಸೊ ಇದು ಮಧ್ಯಾಹ್ನ ಲಂಚಿಗಿರುತ್ತೆ. ದೆನ್ ಇವಾಗ ಮಧ್ಯಾಹ್ನ ವರ್ಕೌಟ್ಗೆ ಹೋಗೋದ್ರಿಂದ ದೆನ್ ಐ ವಿಲ್ ಗೋ ಅರೌಂಡ್ 4 o'clock ಸಾಕು. ಎಲ್ಲ ಕಾರ್ಬ್ಸು ಮತ್ತು ಎಲ್ಲ ಪ್ರೋಟೀನ್ ಎಲ್ಲ ಸಫಿಷಿಯೆಂಟಾಗಿ ಇರುತ್ತೆ, ಎನರ್ಜಿ ಇರುತ್ತೆ, ವರ್ಕೌಟ್ ಮಾಡ್ಬೋದು. ದೆನ್ ಬಂದಮೇಲೆ ಅಗೇನ್ ಐ ವಿಲ್ ಹ್ಯಾವ್ 2 scoops ಆಫ್ ಓಟ್ಸ್. ನಾನು ಸ್ಕೂಪ್ಸಲ್ಲೇ ಲೆಕ್ಕ ಹಾಕ್ತೀನಿ ಹೆಚ್ಚು ಕಮ್ಮಿ. ಏಕೆ ಅಂತ ಅಂದರೆ ಅದು ಸ್ಕೂಪ್ ಇಟ್ಕೊಂಡ್ಬಿಟ್ಟಿದ್ದೀನಿ ವೇ ಪ್ರೋಟೀನಿಂದು. ಮೆಷರ್ಮೆಂಟ್ ಮಾಡಿಕೊಂಡು 3 scoops ಹಾಕೊಂಡ್ರೆ ಅರೌಂಡ್ 100 grams ಓಟ್ ಬರುತ್ತೆ. ಸೊ ಅದೊಂದು ಓಟ್ಸು 2 or 3 scoops ಆಫ್ ಓಟ್ಸ್ ಪ್ಲಸ್ ಒಂದು ಪ್ರೋಟೀನ್ ಶೇಕ್ ಅಗೇನ್ 1 scoop ತೊಗೊಳ್ತೀನಿ. 24 grams ಅದರಲ್ಲೂ ಸಿಗುತ್ತೆ, ಪ್ಲಸ್ ಓಟ್ಸಲ್ಲೂ ಒಂದು 25 to 30 grams ಒಂದು ಸಿಗುತ್ತೆ. ದೆನ್ ಐ ವಿಲ್ ಹ್ಯಾವ್ ಮೈ ಡಿನ್ನರ್, ಚಪಾತಿ 1-2-3, ಸಮ್ ನಾನ್-ವೆಜ್ ಆರ್ ಎಗ್. ಸೊ ದಿಸ್ ಇಸ್ ಮೈ ನಾರ್ಮಲ್ ಡಯಟ್. ಫ್ಯಾನ್ಸಿ ಡಯಟ್ ಎಲ್ಲ ಏನೂ ಇಲ್ಲ. ಸೊ ಫೈಬರಿಗೆ ಓಟ್ಸಲ್ಲಿ ಫೈಬರ್ ಸಿಗುತ್ತೆ, ಪ್ಲಸ್ ಸಲಾಡ್ ಮಧ್ಯಾಹ್ನ ತಿಂದ ಅದರಲ್ಲಿ ಸಿಗುತ್ತೆ, ಚಪಾತಿಲಿ ಸಿಗುತ್ತೆ. ಸೊ ಫೈಬರ್ ಅದರಲ್ಲಿ ನಂದು ಫುಲ್ಫಿಲ್ ಆಗುತ್ತೆ. ಪ್ರೋಟೀನ್ ಅಗೇನ್ ಐ ಟೇಕ್ ವೇ ಪ್ರೋಟೀನ್, ಎಗ್ ಆರ್ ಚಿಕನ್ ಆರ್ ಫಿಶ್. ಸೊ ಇದರಲ್ಲಾಗುತ್ತೆ. ದೆನ್ ಕಾರ್ಬ್ಸಿಗೆ ರೈಸ್ ತಿಂತೀನಿ ಮಧ್ಯಾಹ್ನ, ಕಂಪಲ್ಸರಿ ರೈಸ್ ತಿಂತೀನಿ ಕಾರ್ಬ್ಸಿಗೋಸ್ಕರ. ದೆನ್ ಇನ್ ದ ಈವ್ನಿಂಗ್ ಆಲ್ಸೋ ಡಿನ್ನರಲ್ಲಿ ಚಪಾತಿ 2 ಅಥವಾ 3 ಚಪಾತಿ ತಿಂತೀನಿ, ಅದರಲ್ಲೂ ಸ್ವಲ್ಪ ಕಾರ್ಬ್ ಸಿಗುತ್ತೆ. ದಿಸ್ ಇಸ್ ವೆರಿ ಸಿಂಪಲ್ ಡಯಟ್ ಐ ಫಾಲೋ ಟು ಮೇಂಟೈನ್ ದಿಸ್ ಫಿಸಿಕ್. ಏನು ಎಕ್ಸ್ಟ್ರಾರ್ಡಿನರಿ ಫಿಸಿಕ್ ಏನಿಲ್ಲ, ಜಸ್ಟ್ ನಾರ್ಮಲ್. ಓಕೆ, ಸಾಕು ಇಷ್ಟು ನಾನು ಮೇಂಟೈನ್ ಮಾಡಬೇಕು ಅಂತ ಅಷ್ಟೇ. ತುಂಬ ಏನು ಎಕ್ಸ್ಟ್ರಾರ್ಡಿನರಿ ಬಿಲ್ಡ್ ಮಾಡಬೇಕು ಅಂತಲೂ ಇಲ್ಲ, ಅಥವಾ ಕಟ್ ಡೌನ್ ಮಾಡಬೇಕು, ಫುಲ್ ಲೀನ್ ಆಗಬೇಕು ಅಂತಲೂ ಏನಿಲ್ಲ. ಸೊ ದಿಸ್ ಇಸ್ ಹೌ ಐ ಮೇಂಟೈನ್ ರುಟೀನ್. ಇನ್ನೊಂದು ಸತಿ ನಾನು ಇನ್ನೂ ಡೀಟೇಲಾಗಿ ಎಲ್ಲ ಯಾವ ಥರ ಇನ್ನೊಂದು ವೀಡಿಯೋ ಮಾಡಿ ಹೇಳ್ತೀನಿ. ಕೆಲವುದೆಲ್ಲ ಸ್ವಲ್ಪ ಏನೋ ಬೇರೆ ವಿಷಯಗಳು ಇರುತ್ತೆ ಇದೆಲ್ಲ ಜೊತೆಗೆ. ಡಯಟ್ ರೂಟೀನು ಮತ್ತು ಐ ಪ್ರಿಪೇರ್, ಎಟ್ ವಾಟ್ ಟೈಮ್ ಐ ಗೋ, ಎಟ್ ವಾಟ್ ಟೈಮ್ ಐ ವರ್ಕೌಟ್, ಏನಕ್ಕೆ ಆ ಟೈಮಲ್ಲಿ ವರ್ಕೌಟ್ ಮಾಡ್ತೀನಿ, ಇದೆಲ್ಲ ಅದನ್ನು ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ. ಸೊ ಇದೊಂದು ವಿಷಯ ಜಿಮ್ಮಿಂದು. ಮತ್ತು ಸೆಕೆಂಡ್ ಟಾಪಿಕ್ ಬಂದು ನಾನಿರೋದು ಇದು ಪ್ಲೇಸು ಮೈಸೂರಲ್ಲಿ. ಈ ಟೈಮಲ್ಲಿ ಈ ಸತಿ ಇದು ಫಸ್ಟ್ ಟೈಮ್ ಇಲ್ಲಿರ್ತಿರೋದು ಈ ಪ್ಲೇಸಲ್ಲಿ. ಸೊ ಯಾರೋ ಹಿಂಗೆ ಹೇಳಿದ್ರು ತುಂಬ ಚೆನ್ನಾಗಿದೆ ಅಂತ. ವೆನ್ಯೂಗೆ ತುಂಬ ಹತ್ರ ಬೇರೆ ಇದೆ. ಇದು ತುಂಬ ಚೆನ್ನಾಗಿದೆ ಪ್ಲೇಸು. 3000 per day. ಫಾರ್ 3000 ಇಟ್ಸ್ ರಿಯಲಿ ಗುಡ್.
ನನಗೇನೋ ಕಮ್ಮಿ ಅನ್ನಿಸ್ತಾ ಇದೆ. ಏಕೆ ಅಂತ ಅಂದರೆ ವಿ ಟ್ರಾವೆಲ್ ಎ ಲಾಟ್. ನಾವು ಹೊರಗಿನ ದೇಶನೂ ತುಂಬ ಓಡಾಡ್ತೀವಿ, ಸುತ್ತೀವಿ. ಮತ್ತು ಇಂಡಿಯಾದಲ್ಲೂ ನಾರ್ತ್ ಇಂಡಿಯಾ ಇದು ಕಡೆ ಎಲ್ಲ ತುಂಬ ಓಡಾಡ್ತಾ ಇರ್ತೀವಿ. ಅದರಲ್ಲಿ ಸ್ವಲ್ಪ ಚೆನ್ನಾಗಿರೋ ಅಂಥದ್ದು ನಾವು ನೋಡ್ತೀವಿ ಯೂಶ್ವಲಾಗಿ ಸ್ಟೇ ಮಾಡೋದಕ್ಕೆ. ಏಕೆ ಅಂತ ಅಂದರೆ ಯೂಶ್ವಲಾಗಿ ಟ್ರಾವೆಲ್ ಮಾಡೋದೇ ನಾವು ಟೂರ್ನಮೆಂಟಿಗೋಸ್ಕರ, ಅದರ್ ದ್ಯಾನ್ ಮೈ ವರ್ಕ್. ಸೊ ಅವಾಗ ಟೂರ್ನಮೆಂಟಿಗೆ ಅಂತ ಟ್ರಾವೆಲ್ ಮಾಡ್ಬೇಕಾದ್ರೆ ದ ಪ್ಲೇಸ್ ಶುಡ್ ಬಿ ನೈಸ್. ಏಕೆ ಅಂತ ಅಂದರೆ ಮೈಂಡ್ ಸ್ಪೇಸ್ ಅಥವಾ ಒಂದು ಏನೋ ಮೇಂಟೈನ್ ಮಾಡಬೇಕು ಚೆನ್ನಾಗಿ, ಅದು ಒಂದು ಮೈಂಡ್ ಸೆಟ್ಟು. ಅದಕ್ಕೋಸ್ಕರ ಸ್ವಲ್ಪ ಸರೌಂಡಿಂಗ್ ಆಗಲಿ ಎಲ್ಲ ಒಂದು ಸ್ವಲ್ಪ ಇಟ್ ಶುಡ್ ಬಿ ಕಂಫರ್ಟೇಬಲ್. ಅದಕ್ಕೋಸ್ಕರ ಅಂತ ಒಳ್ಳೆ ಜಾಗನೇ ನೋಡ್ತೀವಿ. ಹಾಗಾಗಿ ಒಳ್ಳೆ ಜಾಗದಲ್ಲೇ ಯೂಶ್ವಲಿ ಉಳ್ಕೊಳ್ಳೋದು. ಆ ಥರ ನೋಡಿದ್ರೆ ಫಾರ್ 3000 ಮೈಸೂರು ಇದು ತುಂಬಾ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ನಾನು ಅದನ್ನು ಅದಕ್ಕೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಯಾರು ಬಂದು ಮೈಸೂರಲ್ಲಿ ಇರ್ಬೋದು, ತುಂಬ ಚೆನ್ನಾಗಿದೆ. ಕ್ವಿಕ್ಲಿ ಐ ವಿಲ್ ಶೋ ಯು ದ ಪ್ಲೇಸ್ ಆ್ಯಸ್ ವೆಲ್. ದಿಸ್ ಇಸ್ ಸ್ಟುಡಿಯೋ ಅಪಾರ್ಟ್ಮೆಂಟ್. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇದು ಬಂದು ಬಾಲ್ಕನಿ ವ್ಯೂ. ಇದು ದೆನ್ ಟಿ ವಿ ಮತ್ತು ವರ್ಕ್ ಸ್ಪೇಸ್ ಇದೆ. ದೆನ್ ದಿಸ್ ಇಸ್ ದ ಬೆಡ್, ದಿಸ್ ದ ಬಾಲ್ಕನಿ. ಲೈಕ್ ಫ್ರೆಂಚ್ ಆರ್ಕಿಟೆಕ್ಚರ್, ಸ್ವಲ್ಪ ಡಿಸೈನ್ ಟೈಪ್ ಇದೆ. ದೆನ್ ಈ ಟೈಪ್ ಇದೆ. ಮತ್ತು ಇಲ್ಲಿಂದ ನೋಡಿದ್ರೆ ದಿಸ್ ಇಸ್ ದ ಎಂಟ್ರೆನ್ಸ್. ಇಟ್ಸ್ ಎ ಸ್ಟುಡಿಯೋ ಅಪಾರ್ಟ್ಮೆಂಟ್. ಸೊ ಇದೊಂದು ಪಾರ್ಟಿಷನ್ ಇದೆ. ಯು ಕ್ಯಾನ್ ಕ್ಲೋಸ್ ಇಟ್ ಇಫ್ ಯು ವಾಂಟ್. ಚೆನ್ನಾಗಿ ಮಾಡಿದ್ದಾರೆ, ಈ ಥರ ಕ್ಲೋಸ್ ಮಾಡ್ಬೋದು ಪಾರ್ಟಿಷನ್ ಒಂದು. ದೆನ್ ದಟ್ ಈಸ್ ದ ಎಂಟ್ರೆನ್ಸ್. ತುಂಬ ಏನು ದೊಡ್ಡದಲ್ಲ, ಬಟ್ ಸಫಿಷಿಯೆಂಟ್ ಆಗಿದೆ. ದೆನ್ ದರ್ ಇಸ್ ಒಂದು ಫ್ರಿಡ್ಜ್, ಮತ್ತು ಇಲ್ಲೊಂದು ಫೋಲ್ಡಬಲ್ ಕಾಟ್ ಇದು, ಪ್ಲಸ್ ಕನ್ವರ್ಟಬಲ್. ಯು ಕ್ಯಾನ್ ಮೇಕ್ ಇಟ್ ಎ ಕೌಚ್ ಸೋಫಾ ಟೈಪು. ಪ್ಲಸ್ ಇಟ್ಸ್ ಎ ಸ್ಮಾಲ್ ಕಿಚನ್. ಇದೊಂದು ಸ್ವಲ್ಪ ಎಲ್ಲ ಸಾಮಾನೆಲ್ಲ ಹಂಗಂಗೆ ಇದೆ. ಸೊ ಇಟ್ಸ್ ಫೈನ್, ಪ್ಲೀಸ್ ಡೋಂಟ್ ಮೈಂಡ್. ಈ ಥರ ಇದೊಂದು ಎಂಟ್ರೆನ್ಸ್ ಇದೆ. ಪ್ಲಸ್ ಅಗೇನ್ ದಿಸ್ ಬಾತ್ರೂಮ್ ಇಸ್ ಆಲ್ಸೋ ಪ್ರಿಟಿ ನೈಸ್ ಆ್ಯಕ್ಚುಲಿ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಪ್ರೈಸಿಗೆ. ಐ ಥಿಂಕ್ ದಿಸ್ ಇಸ್ ಪ್ರಿಟಿ ನೈಸ್. ಸೊ ಯಾ, ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಇದೊಂದು ತೋರಿಸೋಣ ಅಂತ ಅಂದ್ಕೊಂಡೆ ವಿಡಿಯೋದಲ್ಲಿ, ಯಾವ ಥರ ಇದೆ ಪ್ಲೇಸು ಅಂತ. ತುಂಬ ಚೆನ್ನಾಗಿದೆ. ನಾನು ಎಲ್ಲ ಇಲ್ಲೇ ವರ್ಕ್ ಮಾಡಿದ್ದು. ಇಂಟರ್ನೆಟ್ ಸ್ಪೀಡ್ ಆಲ್ಸೋ ಇಸ್ ಲೈಕ್ ರಿಯಲಿ ನೈಸ್. 150 Mbps ಏನೋ ಇದೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಹೀಗಾಗಿ ಈ ಎರಡು ವಿಷಯ ತಿಳಿಸ್ಕೊಳ್ಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದೇ ಉದ್ದೇಶ. ಮತ್ತು ದಟ್ಸ್ ಆಲ್ ಐ ವಾಂಟೆಡ್ ಟು ಶೇರ್. ಮತ್ತು ಸಿಗೋಣ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬೇರೆ ಟಾಪಿಕ್ ಜೊತೆ. ಟೇಕ್ ಕೇರ್, ಬಾಯ್.